ತ್ರಿಜಟೆ, ಏನಾದರೂ ವಿಷಯ ತಿಳಿಯಿತೆ? ತಿಳಿಯಿತು ಸೀತೆ. ಇಂದ್ರಜಿತುವಿನ ವಿರುದ್ಧ ಯುದ್ಧ ಸಿದ್ಧತೆ ನಡೆಯುತ್ತಿದೆ. ನಿನ್ನ ಕ್ಷೇಮದ ವಿಚಾರ ತಿಳಿದಿರುವುದರಿಂದಲೇ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಈ ಕಾರ್ಯಕ್ಕೆ ನಿಯೋಜಿಸಿದ್ದಾರೆ. ಹೌದೇನು? ಲಕ್ಷ್ಮಣನಿಗೂ ಮತ್ತೆ ರಾವಣನ ಪುತ್ರನಿಗೂ ಯುದ್ಧ ನಡೆಯುವುದಲ್ಲವೇ? ಹೌದು ಸೀತೆ, ಬೇಗನೆ ಅವರಿಬ್ಬರ ನಡುವೆ ಘೋರವಾದ ಯುದ್ಧ ನಡೆಯುತ್ತದೆ, ಇದು ಖಂಡಿತ. ತ್ರಿಜಟೆ, ಆ ಇಂದ್ರಜಿತ್ತು ತನ್ನ ಹೋಮವನ್ನು ಮುಗಿಸಿದರೆ ಅವನು ಅಜೇಯನಾಗುತ್ತಾನೆ ಎಂದು ನೀನೇ ಹೇಳಿದೆ. ಅಂದರೆ ಅವನು ಹೋಮವನ್ನು ಮುಗಿಸಿ ಬಂದಿದ್ದಾನೆಯೇ? ಹಾಗಾದರೆ ಲಕ್ಷ್ಮಣ ಅವನನ್ನು ಗೆಲ್ಲುವುದು ಹೇಗೆ? ಚಿಂತಿಸಬೇಡ ಸೀತೆ, ಆತಂಕ ಪಡುವುದು ಬೇಡ. ಇಂದ್ರಜಿತುವಿನ ಹೋಮ ಇನ್ನೂ ಪೂರ್ಣವಾಗಿಲ್ಲ. ಅವನು ನಿಕುಂಬಿಲ ವನದಿಂದ ಇನ್ನೂ ಹೊರಗೆ ಬಂದಿಲ್ಲ. ಆದರೆ ಸುಗ್ರೀವ, ವಿಭೀಷಣ, ಹನುಮಂತ ಮೊದಲಾದವರೊಂದಿಗೆ ಲಕ್ಷ್ಮಣ ನಿಕುಂಬಿಲ ವನಕ್ಕೆ ಹೋದನೆಂದು ತಿಳಿಯಿತು. ಅದನ್ನು ನಿನಗೆ ತಿಳಿಸಲೆಂದೇ ನಾನು ಬಂದೆ. ಅಂದರೆ ಆ ಇಂದ್ರಜಿತುವಿನ ಹೋಮ ಪೂರ್ಣಗೊಳ್ಳುವ ಮೊದಲೇ ಅವನ ಮೇಲೆ ಆಕ್ರಮಣ ಮಾಡಲು ಲಕ್ಷ್ಮಣ ಹೊರಟಿದ್ದಾನಲ್ಲವೇ? ಹೌದು ಸೀತೆ, ವಿಭೀಷಣ ಪ್ರಭುವಿನಿಂದ ಇಂದ್ರಜಿತುವಿನ ರಹಸ್ಯ ತಿಳಿದು ಅವನ ಹೋಮಕ್ಕೆ ಅಡ್ಡಿಪಡಿಸಿ ಆಕ್ರಮಿಸಲು ಯೋಚಿಸಿರುತ್ತಾರೆ. ತ್ರಿಜಟೆ, ಅವರ ಪ್ರಯತ್ನ ಫಲಿಸಬೇಕು. ಲಕ್ಷ್ಮಣನಿಗೆ ಆ ರಾವಣನ ಪುತ್ರನ ಮೇಲೆ ವಿಜಯ ಲಭಿಸಬೇಕು. ಆಗುತ್ತದೆ ಸೀತೆ, ಹಾಗೆ ಆಗುತ್ತದೆ. ಲಕ್ಷ್ಮಣ, ಅಲ್ಲಿ ನೋಡು, ಅದೇ ನಿಕುಂಬಿಲಾವನ. ಇಂದ್ರಜಿತು ತನ್ನ ಹೋಮ ಕಾರ್ಯವನ್ನು ನೆರವೇರಿಸುವುದು ಅಲ್ಲಿಯೇ. ಅವನು ತನ್ನ ಹೋಮವನ್ನು ಬಿಟ್ಟು ನಮ್ಮ ಜೊತೆ ಯುದ್ಧಕ್ಕೆ ಬರುವಂತೆ ನಾವು ಅವನಿಗೆ ಪ್ರಚೋದನೆ ನೀಡಬೇಕು. ಲಕ್ಷ್ಮಣ, ನೋಡು, ಈ ನಿಕುಂಬಿಲಾವನವನ್ನು ರಾಕ್ಷಸ ಸೈನಿಕರು ಹೇಗೆ ರಕ್ಷಣೆ ಮಾಡುತ್ತಿದ್ದಾರೆ. ರಾಕ್ಷಸ ವೀರರೇ, ವಿಭೀಷಣ, ಯುದ್ಧ ಸನ್ನದ್ಧರಾಗಿ ಬಂದಿರುವ ನಾವು ಯಜ್ಞ ಮಾಡುತ್ತಾ ಕುಳಿತಿರುವ ಇಂದ್ರಜಿತುವಿಗೆ ಕಾಣುತ್ತಿಲ್ಲವೇ? ಅವನ ದೂತ ನಮ್ಮನ್ನು ಕಂಡು ತನ್ನ ಒಡೆಯನಿಗೆ ವಿಷಯವನ್ನು ತಿಳಿಸಲು ಹೋಗಿದ್ದಾನೆ. ಬಹು ಬೇಗನೆ ನಾವು ಯುದ್ಧಕ್ಕೆ ಬಂದಿರುವ ವಿಷಯ ಅವನಿಗೆ ತಿಳಿಯುತ್ತದೆ. ವಿಭೀಷಣ, ಅವನು ತಾನಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವವರೆಗೂ ಅವನಿಗಾಗಿ ನಾವು ಕಾಯಬೇಕೆ? ಸುಗ್ರೀವ, ಆ ಇಂದ್ರಜಿತು ತನ್ನ ಹೋಮ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ. ಏಕೆಂದರೆ ಹಾಗೆ ಮಾಡುವುದರಿಂದ ಅಪಾಯವೆಂದು ಅವನಿಗೆ ಗೊತ್ತಿರುತ್ತದೆ. ಹಾಗಾದರೆ ಅವನು ಯುದ್ಧಕ್ಕೆ ಬರುವಂತೆ ಆಹ್ವಾನಿಸುವುದು ಹೇಗೆ? ಅದಕ್ಕಿರುವುದು ಒಂದೇ ದಾರಿ.
ಇಲ್ಲಿರುವ ರಾಕ್ಷಸರೊಂದಿಗೆ ಯುದ್ಧ ಆರಂಭಿಸುವುದು. ಇಲ್ಲಿರುವ ರಾಕ್ಷಸರ ಅಡ್ಡಿಯನ್ನು ಭೇದಿಸಿದರೆ ನಮಗೆ ಇಂದ್ರಜಿತು ಕಾಣಿಸಿಕೊಳ್ಳುತ್ತಾನೆ. ಹಾಗಾದರೆ ನಾನು ಆ ರಾಕ್ಷಸ ಸೈನಿಕರ ಮೇಲೆ ಬಾಣ ಪ್ರಯೋಗ ಆರಂಭಿಸುತ್ತೇನೆ. ನೀನೀಗ ಮಾಡಬೇಕಾಗಿರುವ ಅದನ್ನೇ ಲಕ್ಷ್ಮಣ. ಈ ಇಂದ್ರಜಿತನ ಹೋಮ ಕಾರ್ಯ ಮುಗಿಯುವ ಮೊದಲು ಆಕ್ರಮಣ ಮಾಡು. ಮೊದಲು ರಾಕ್ಷಸ ಸೈನಿಕರನ್ನು ಛಿದ್ರಗೊಳಿಸಿ ನಂತರ ರಾವಣ ಪುತ್ರನ್ನು ಸಂಹರಿಸು. ಕಪಟಿಯು, ಅಧರ್ಮಿಯು, ಮಾಯಾವಿಯು, ಮೇಧಾವಿಯೂ ಆದ ಇಂದ್ರಜಿತನ ಸಂಹಾರದಿಂದ ನಮಗೆ ವಿಜಯ ಹತ್ತಿರವಾಗುತ್ತದೆ. ಓಂ ನಮಃ ಶಿವಾಯ. 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 ಯುವರಾಣಿ, ಯುವರಾಣಿ, ನೀವು ಹೇಳಿದಂತೆ ಪೂಜೆಗೆ ಹೂಗಳನ್ನು ತಂದಿದ್ದೇನೆ. ಇತ್ತ ಕೊಡು. ಅಯ್ಯೋ, ಅಪಶಕುನವಾಯಿತಲ್ಲ. ತಪ್ಪಾಯಿತು, ಕ್ಷಮಿಸಿ ಯುವರಾಣಿ. ಹೆದರಬೇಡ, ನಿನ್ನಿಂದ ತಪ್ಪಾಗಲಿಲ್ಲ. ನಾನೇ ತೆಗೆದುಕೊಳ್ಳುವಾಗ ಜಾಗ್ರತೆ ವಹಿಸಲಿಲ್ಲ. ಹಿಂದೆಂದೂ ಹೀಗಾಗಿರಲಿಲ್ಲ. ಹಿಂದೇಕೆ ಹೀಗಾಯಿತು? ಏನು ಕಾದಿದೆಯೋ ಎಂದು ಭಯವಾಗುತ್ತಿದೆ. ಭಯವೇಕೆ ಯುವರಾಣಿ? ಆಕಸ್ಮಿಕವಾಗಿ ಕೈ ಜಾರಿ ಬಿದ್ದಿದೆ ಅಷ್ಟೇ. ಭಯಪಡದೆ ಹೇಗಿರಲಿ ಸಖಿ? ನನ್ನ ಪತಿಯ ಕ್ಷೇಮವನ್ನು ಬಯಸಿ ಪೂಜಿಸುತ್ತಿರುವಾಗ ಹೀಗೆ ನಡೆದರೆ ಅದರ ಅರ್ಥವೇನು? ಪೂಜಾ ದ್ರವ್ಯಗಳು ಕೆಳಗೆ ಬಿದ್ದರೆ ಅದು ಅಮಂಗಳವಲ್ಲವೇ? ಮತ್ತೆ ಯುದ್ಧವೇನಾದರೂ ಆರಂಭವಾಗಿರಬಹುದೇ? ನನ್ನ ಪತಿ ರಣರಂಗಕ್ಕೆ ಧಾವಿಸಿರಬಹುದೇ? ನಾನು ಹೋಗಿ ತಿಳಿದು ಬರಲೇ? ಬೇಡ ಬೇಡ, ನಾನೇ ಅತ್ತೆಯವರ ಬಳಿಗೆ ಹೋಗುತ್ತೇನೆ. ಈ ಅಪಶಕುನದ ವಿಷಯವನ್ನು ತಿಳಿಸಿ ಅವರಿಂದಲೇ ಸಮಾಧಾನವನ್ನು ಪಡೆಯುತ್ತೇನೆ. ಮಹಾಪ್ರಭು, 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 ದಯವಿಟ್ಟು ಕ್ಷಮಿಸಿ ಮಹಾಪ್ರಭು. ನಾನೀಗ ನಿಮ್ಮ ಗಮನವನ್ನು ಸೆಳೆಯಲೇಬೇಕಾಗಿದೆ. ನಿಮಗೊಂದು ವಿಷಯವನ್ನು ಹೇಳಲೇಬೇಕಾಗಿದೆ. ದಯಮಾಡಿ ತಾವು ಅನುಮತಿ ನೀಡಿದರೆ ವಿಷಯವೇನೆಂದು ಹೇಳುತ್ತೇನೆ. ದೂತ, ಏನು ಅಂಥ ವಿಷಯ? ನಮಗೀಗ ಘೋರ ವಿಪತ್ತು ಎದುರಾಗಿದೆ ಪ್ರಭು. ಎಲ್ಲ ಆಪತ್ತು ವಿಪತ್ತುಗಳನ್ನು ನಿವಾರಿಸಲು ಸಮರ್ಥವಾದ ರಾಕ್ಷಸ ಸೇನೆ ನಮ್ಮ ನಿಕುಂಬಿಲಾ ವನವನ್ನು ಕಾಯುತ್ತಿರುವಾಗ ನಮಗಾವ ಆಪತ್ತು ಬರಲು ಸಾಧ್ಯ? ನಮ್ಮ ರಾಕ್ಷಸ ಸೈನ್ಯವೇನೋ ಕಾಯುತ್ತಿದೆ ನಿಜ ಪ್ರಭು. ಆದರೆ ನಮ್ಮ ರಾಕ್ಷಸ ಸೈನ್ಯವನ್ನು ಮೀರಿದಂಥ ವಾನರ ಸೈನ್ಯದೊಂದಿಗೆ ಲಕ್ಷ್ಮಣ, ಸುಗ್ರೀವ, ಹನುಮಂತಾದಿಗಳು ಇಲ್ಲಿಗೆ ಬಂದಿದ್ದಾರೆ ಪ್ರಭು. ಬರಲಿ. ಅವರೊಂದಿಗೆ ರಾಮನು ಬಂದಿರುವನೇ? ಇಲ್ಲ ಪ್ರಭು, ಆ ರಾಮ ಬಂದಿಲ್ಲ. ಅವರು ಯುದ್ಧವನ್ನು ಆರಂಭಿಸಿದ್ದಾರೆಯೇ? ಆರಂಭಿಸಲು ಸಿದ್ಧರಾಗುತ್ತಿದ್ದಾರೆ ಪ್ರಭು. ಸಿದ್ಧರಾಗಲಿ. ಅವರನ್ನು ಹಿಮ್ಮೆಟ್ಟಿಸುವ ಶಕ್ತಿ ಸಾಮರ್ಥ್ಯಗಳು ನಮ್ಮ ರಾಕ್ಷಸ ಸೇನೆಗಿದೆ. ಏನೇ ಆದರೂ ನಾನು ಹೋಮ ಮುಗಿಯುವವರೆಗೂ ಮೇಲೇಳುವಂತಿಲ್ಲ. ನೀನಿನ್ನು ಹೊರಡು. ಆಗಾಗ ಬಂದು ವಿಷಯ ಮುಟ್ಟಿಸುತ್ತಿರು. ಹಾಗೆ ಆಗಲಿ ಪ್ರಭು. ಸೀತೆ, ನೀನು ಇಷ್ಟು ಕಾಲ ಕಾತರದಿಂದ ಕಾಯುತ್ತಿದ್ದ ಯುದ್ಧ ಆರಂಭವಾಗುತ್ತಿದೆ. ಹೌದೇ ತ್ರಿಜಟೆ? ಕಡೆಗೂ ಆ ಮಾಯಾವಿ ಇಂದ್ರಜಿತ್ತು ಯುದ್ಧ ಮಾಡಲು ಬಂದನೆ? ಅವನು ಇನ್ನೂ ಬಂದಿಲ್ಲ ಸೀತೆ. ಆದರೆ ಲಕ್ಷ್ಮಣ ಅವನಿರುವ ನಿಕುಂಬಿಲಾ ವನಕ್ಕೆ ಹೋಗಿದ್ದಾನೆ. ಅವನ ಹೋಮವನ್ನು ಭಂಗಪಡಿಸಿ ಅವನನ್ನು ನಾಶ ಮಾಡಲು ಸೈನ್ಯ ಸಮೇತ ಸನ್ನದ್ಧನಾಗಿದ್ದಾನೆ. ಆದರೆ
ಮತ್ತೇನು ತ್ರಿಜಟೆ? ಅದಕ್ಕೇನಾದರೂ ಅಡ್ಡಿ ಇದೆಯೇ? ಹೌದು ಸೀತೆ, ಅಲ್ಲಿ ಬಲವಾದ ರಾಕ್ಷಸ ಸೈನ್ಯ ಕಾವಲು ಕಾಯುತ್ತಿದೆ. ಸೈನ್ಯದ ಕಾವಲಿನಲ್ಲಿ ಅವನು ಹೋಮದ ಕಾರ್ಯವನ್ನು ನೆರವೇರಿಸುತ್ತಿದ್ದಾನಲ್ಲವೇ? ಹೌದು ಸೀತೆ, ಮೊದಲು ಆ ರಾಕ್ಷಸರನ್ನು ದಮನ ಮಾಡಿ ನಂತರ ಇಂದ್ರಜಿತುವನ್ನು ಕೆಣಕಬೇಕು. ಅದು ದೊಡ್ಡ ಆತಂಕವಲ್ಲ ತ್ರಿಜಟೆ. ಲಕ್ಷ್ಮಣ ಆ ಕಾವಲು ರಾಕ್ಷಸರನ್ನು ಖಂಡಿತ ಧ್ವಂಸ ಮಾಡುತ್ತಾನೆ. ಈ ಸಲ ಆ ದುಷ್ಟ ರಾವಣನ ಪುತ್ರನಿಗೆ ಲಕ್ಷ್ಮಣ ಖಂಡಿತ ತಕ್ಕ ಶಾಸ್ತಿ ಮಾಡುತ್ತಾನೆ. ಎಲ್ಲವೂ ಸರಿ ಸೀತೆ, ಆದರೆ ಮತ್ತೇನು ಸಂದೇಹ ತ್ರಿಜಟೆ? ಆ ಇಂದ್ರಜಿತುವಿನ ಪತ್ನಿ ಸುಲೋಚನೆಯ ವಿಷಯ. ಸುಲೋಚನೆಯ ವಿಷಯವೆಂದರೆ? ನಿನ್ನ ಹಾಗೆ ಅವಳು ಮಹಾಪತಿವ್ರತೆ. ನಿನ್ನ ಮೇಲೆ ಅವಳಿಗೆ ಬಹಳ ಗೌರವ ಭಾವನೆ ಇದೆ. ನಿನ್ನ ಅವಸ್ಥೆಗಾಗಿ ಅವಳು ಮರುಕಪಡುತ್ತಿದ್ದಾಳೆ. ಇಂದ್ರಜಿತುವಿನ ವಧೆಯಾದರೆ ಅವಳಿಗೆ ದುಃಖವಾಗುತ್ತದೆ ಎಂದು ಯೋಚಿಸುತ್ತಿರುವೆಯಾ? ಹೌದು ಸೀತೆ, ಏಕೋ ಅವಳ ನೆನಪಾದರೆ ನನಗೆ ಬಹಳ ಸಂಕಟವಾಗುತ್ತದೆ. ಹೇಳು ಸುಲೋಚನಾ, ಏಕೆ ಆತಂಕದಿಂದ ಓಡಿ ಬಂದೆ? ಏಕೆ ಈ ಆಳು? ಏನಾಯ್ತು? ದೇವರೇ, ಇಂದು ನಾನು ಪೂಜೆ ಮಾಡುವಾಗ ಮಂಗಳ ದ್ರವ್ಯಗಳು ಕೈ ಜಾರಿ ನೆಲಕ್ಕೆ ಬಿದ್ದು ಬಿಟ್ಟವು. ಅಷ್ಟಕ್ಕೆ ಇಷ್ಟು ಆತಂಕವೇ? ಪತಿಯ ಕ್ಷೇಮಕ್ಕಾಗಿ ಪೂಜೆ ಮಾಡುತ್ತಿರುವಾಗ ಹೀಗಾದರೆ ಭಯವಾಗುವುದಿಲ್ಲವೇ? ಹೌದು ಸುಲೋಚನಾ, ಸಂದರ್ಭ ಆಗಿದೆ. ಆಕಸ್ಮಿಕವಾಗಿ ನಡೆಯುವ ಘಟನೆಗಳು ಆಪತ್ತನ್ನು ಸೂಚಿಸಿ ಭಯ ಹುಟ್ಟಿಸುತ್ತವೆ. ಖಂಡಿತ ನನಗೆ ಬಹಳ ಭಯವಾಗುತ್ತಿದೆ ಅತ್ತೆಯವರೇ. ನನ್ನ ಪತಿ ರಾಮನ ಸೈನ್ಯದೊಂದಿಗೆ ಯುದ್ಧ ಮಾಡಲು ಮತ್ತೆ ರಣರಂಗಕ್ಕೆ ಹೋದರೆ ಯುದ್ಧ ಆರಂಭವಾಗಿದೆಯೇ? ಸುಲೋಚನಾ, ಕಳವಳ ಬೇಡ. ಇಂದ್ರಜಿತು ರಣರಂಗಕ್ಕೆ ಹೋಗಿಲ್ಲ. ಆದರೆ ಲಕ್ಷ್ಮಣ ಯುದ್ಧ ಮಾಡಲು ವಾನರ ಸೇನೆಯೊಂದಿಗೆ ನಿಕುಂಬಿಲ ವನಕ್ಕೆ ಹೋಗಿರುವ ವಿಷಯ ತಿಳಿಯಿತು. ಅಂದರೆ ನಿಕುಂಬಿಲ ವನದಲ್ಲಿಯೇ ಯುದ್ಧ ನಡೆಯುತ್ತದೆಯೇ? ಅಲ್ಲಿ ಬಲವಾದ ರಾಕ್ಷಸ ಸೈನ್ಯವಿದೆ. ವಾನರ ಸೈನ್ಯ ಅವರೊಂದಿಗೆ ಯುದ್ಧ ಮಾಡಬಹುದು. ಇಂದ್ರಜಿತು ಹೋಮದಿಂದ ಏಳುವಂತಿಲ್ಲ. ಎದ್ದರೆ ಅವನಿಗೆ ಅಪಜಯ ತಪ್ಪಿದ್ದಲ್ಲ. ಅತ್ತೆಯವರೇ, ಅವರು ಹೋಮವನ್ನು ಬಿಟ್ಟು ಏಳದಂತೆ ಮಾಡುವುದು ಹೇಗೆ? ಸುಲೋಚನಾ, ನಿನ್ನ ಪತಿಯ ಹಠದ ಸ್ವಭಾವ ನಿನಗೆ ತಿಳಿಯದೆ ಅವನು ಯಾರ ಮಾತನ್ನು ಕೇಳುವುದಿಲ್ಲ. ಅವನ ತಂದೆಗೂ ಅವನು ಏನೇ ಮಾಡಿದರೂ ಸಮ್ಮತವೇ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಅವನು ಏನು ಮಾಡುತ್ತಾನೋ ಹೇಗೆ ಹೇಳುವುದು? ಅತ್ತೆಯವರೇ, ಹೋಮವನ್ನು ಅರ್ಧಕ್ಕೆ ಬಿಟ್ಟು ಎದ್ದರೆ ಅದರ ಪರಿಣಾಮವೇನಾಗಬಹುದೆಂದು ಅವರಿಗೂ ಗೊತ್ತಿರುತ್ತದೆ ಅಲ್ಲವೇ ಅತ್ತೆಯವರೇ? ಖಂಡಿತ ಗೊತ್ತಿರುತ್ತದೆ. ಅಷ್ಟೇ ಅಲ್ಲ ಸುಲೋಚನಾ, ಧರ್ಮ ಯಾವುದು ಅಧರ್ಮ ಯಾವುದು ಎಂದು ಅವನಿಗೂ ಗೊತ್ತು, ಅವನ ತಂದೆಗೂ ಗೊತ್ತು. ಆದರೆ ಒಣ ಪ್ರತಿಷ್ಠೆಯ ಭ್ರಮೆಯಲ್ಲಿ ಅಧರ್ಮವನ್ನೇ ಧರ್ಮವೆಂದು ನಡೆದುಕೊಳ್ಳುತ್ತಲೇ ಇದ್ದಾರೆ. ಅವರು ಯಾರ ಮಾತನ್ನಾದರೂ ಕೇಳುವ ಮನಸ್ಥಿತಿಯಲ್ಲಿದ್ದರೆ ಪರಿಸ್ಥಿತಿ ಇಲ್ಲಿಯವರೆಗೂ ಬರುತ್ತಿರಲಿಲ್ಲ. ಈಗ ಅವರವರದೇ ನಿರ್ಧಾರ, ಅದರ ಫಲವೂ ಅವರದೇ. ಅತ್ತೆಯವರೇ, ಯಾವ ಅಪರಾಧವನ್ನು ಮಾಡದೆ ನಮಗೇಕೆ ಈ ಶಿಕ್ಷೆ? ಇಲ್ಲ ಸುಲೋಚನಾ, ಖಂಡಿತ ನಾವು ಅಪರಾಧ ಮಾಡಿದ್ದೇವೆ. ನಾವು ಎಂತ ಅಪರಾಧವನ್ನು ಮಾಡಿದ್ದೇವೆ ಅತ್ತೆಯವರೇ? ನಾವು ಅವರ ಪತ್ನಿಯರಾಗಿದ್ದೇವಲ್ಲ, ಅದು
ಪತಿಯನ್ನು ಉಳಿಸಿಕೊಳ್ಳುವ ಅಪರಾಧವನ್ನು ಮಾಡಲೇಬೇಕು. ಅದೇವರೇ, ನಾನು ಈಗಲೇ ನಿಕುಂಬಿಲಾವನಕ್ಕೆ ಹೋಗಿ ಅವರ ಹೋಮ ಕಾರ್ಯಗಳು ಮುಗಿಸದೆ ಏನದಂತೆ ತಡೆಯಲೇ? ಅದು ನಿನ್ನಿಂದ ಆಗದು ಸುಲೋಚನಾ. ವ್ರತ ಏಕೆ ಅಂಥ ಪ್ರಯತ್ನ? ಈಗ ನಾನು ನೀನು ದಯಾಮಯನಾದ ಆ ಪರಶಿವನಲ್ಲಿ ಮೊರೆ ಹೋಗಬೇಕು. ಅಷ್ಟೇ ನಮ್ಮಿಂದಾಗುವುದು. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.